ನನ್ನ ಗಂಡ ಅಂತೂ ನಮ್ಮವೇ ಅಡಕೆ ಗಿಡ ಇದಾವೆ, ಸಾಕು ಅವನ್ನೇ ಅಡಕೆ ಕಾಯಿ ಸುಲ್ದು ಬೇಯಿಸ್ಕೊಂಡಿದ್ದೆ ಆತು. ಬೇರೆ ತೋಟಗಳನ್ನೆಲ್ಲ ನಮ್ಮ ಅಡಕೆ ಮುತ್ತಿ ವರ್ಷ ಎಲ್ಲ ನಮ್ಗೆ ಅಡಕೆ ಕಾಯಿ ಸುಲಿಯೋದು, ಬೇಸೋದು, ಮಾರೋದು ಇದೇ ಕೆಲಸ ಆಗುತ್ತೆ. ಹೋಗತ್ತ ನಮ್ದು ಒಬ್ಬರದೇ ತೋಟ ಆದ್ರೆ ಅತ್ಲಾಗೆ ವರ್ಷಕ್ಕೆ 1 ಬೆಳೆನೋ 2 ಬೆಳೆನೋ ಬರ್ತವೆ. ಅವಾಗ ಮಾಡ್ಕೊಂಡು ಸುಮ್ಮನೆ ಆಗ್ಬೋದಾಯ್ತು. ಈ ಊರಾಗಿರೋರ್ದೆಲ್ಲ ತೋಟ ಮಾಡ್ಕೊಂಡು ನನಗೊಳ್ಳೆ ಕಾಟ. ಯಾವಾಗ್ಲೂ ಅವ್ರಿಗೆ ಬುತ್ತಿ ಹೊತ್ಕೊಳ್ಬೇಕು, ಅಡಕೆ ಕಾಯಿ ಸುಲಿಸ್ಬೇಕು, ಅವನ್ನ ಬೇಯಿಸ್ಬೇಕು, ಒಣಗಿಸ್ಬೇಕು, ಚೀಲಕ್ಕೆ ತುಂಬಬೇಕು, ತಿರ್ಗಾ ಸಂತೆಗೆ ತಗೊಂಡೋಗಿ ಮಾರ್ಕೊಂಡ್ ಬರ್ಬೇಕು. ಯೋಟ್ ಕೆಲಸ. ಹೋಗತ್ತ ನನ್ಗಂತೂ ಮಾಡಿ ಸಾಕಾಗೈತಪ್ಪ. ಹಂಗೇನಿ ಎಲ್ಲನ ಒಂದ್ ಕ್ಷಣ ಹೊತ್ತು ಕುಕ್ಕಂಡು ಮಾತಾಡೋಣ ಮಕ್ಕೆ ಬಿಡ್ವೇ ಆಗಲ್ಲ. ಆಗ್ಲಾಗ್ಲ ಕೆಲಸ ಮನೆಗಳ್ದು ಮಾಡ್ಬೇಕು, ಹೊಲ್ದಾಗಳ್ದು ಮಾಡ್ಬೇಕು. ಏನಮ್ಮ ರಾಣಿ, ಎಲ್ಲ ಮುಗೀತ ಕೆಲಸ ಎಲ್ಲಿ ಮುಗಿಯತ್ತೆ? ಇನ್ನಾಯ್ತು ಮುಸ್ರೆ ಇದೆ, ಒಂದೆರಡು ತೊಳಿಬೇಕು. ತೊಳೆದ ಆಮೇಲೆ ಬುತ್ತಿ ಹೊತ್ಕೊಂಬ ಅಂತ ಹೇಳುವಾಗೈತಯ್ಯಪ್ಪ. ಏನೋ ಅಡಕೆ ಕಾಯಿ ಸುಲಿಯಾರೇನೋ ಬರ್ತಾರೆ ಅಂತಾನ. ಹೋಗ್ಬೇಕು, ಸಾಕಾಗಿತ್ತಲ್ಲ. ಅದಕ್ಕೆ ಒಂದ್ ಸಣ್ಣ ಹೊತ್ತು ಕುಕ್ಕಂಡೆ, ಇನ್ನೊಂದು ಸಣ್ಣ ಹೊತ್ತು ಬಿಟ್ಟು ಮುಸ್ರೆ ತೊಳೆದಿಕ್ಕೆ ಹೋಗೋಣ ಅಂತಾನ. ನೀವೆಲ್ಗೆ ಹೋಗಿದ್ರಿ? ನಾನು ನಮ್ಮ ರಾಧಮ್ಮರ ಮಂತಕ್ಕೆ ಹೋಗಿದ್ದೆ. ಮಾತಾಡ್ಸ್ಕೊಂಡ್ ಬರೋಣ ಅಂತ. ಸೇನೆ ದಿನ ಆಗಿತ್ತು ಅವ್ರ ಮಂತಕ್ಕೆ ಹೋಗಿರ್ಲಿಲ್ಲ, ಅವಳು ಇಟ್ಲ ಬಂದಿರ್ಲಿಲ್ಲ. ಅದಕ್ಕೆ ಅತ್ತ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ನೀವು ಮಾತ್ರನ ಮಾತಾಡ್ಸಕ್ಕೆ ಅದಕ್ಕೆ ಇದಕ್ಕೆ ಅಂತ ಮಗಳ ಮಂತಕ್ಕೆ ಹೋಗ್ತಲೇ ಇರ್ತೀರ. ನಾನು ಎಲ್ಗನ ಹೋದ್ರೆ ಅಲ್ಲಿಗೆ ಹೋಗ್ತಾಳೆ, ಇಲ್ಲಿಗೆ ಹೋಗ್ತಾಳೆ, ಅಲ್ಲಿ ಕುಕ್ಕಂತಾಳೆ, ಇವಳು ಕುಕ್ಕಂತಾಳೆ, ಅವ್ರ ಜೊತೆಗೆ ಯಾಕೆ ಹೋಗ್ತಾಳೆ ಅಂತ ಬೈತಿರ್ತೀಯಲ್ಲತ್ತೆ. ನೀನ್ ಮಾತ್ರ ಹೋಗ್ತೀಯ ಮಗಳ ಮನೆಗೆ? ಅಯ್ಯ, ಮಗಳು ಇದೇ ಊರಾಗ ಇದ್ದಾಳೆ. ಅದಕ್ಕೇನೆ ನಾನೇನೇ ನಿನ್ನಂಗೆ ದಿನ ಹೋಗಿ ಕುಕ್ಕಮಲ್ಲ. ಯಾವಾಗ್ಲೂ ವಾರಕ್ಕೆ 2 ಸರಿನೋ ಯಾವಾಗ್ಲೂ ಹೋಗ್ತೀನಿ. ಬೇಜಾರಾದಾಗ ನೋಡ್ಬೇಕು ಅನ್ನಿಸ್ದಾಗ, ಮಾತಾಡ್ಸ್ಬೇಕು ಅಂದಾಗ ನಿನ್ನಂಗೆ ಕಂಡರ ಹತ್ರ ಹೋಗಿ ಅವ್ರ ಇವ್ರದ್ದು ಮನೆ ಕೆಲಸ ಮಾಡಲ್ಲ ನಾನು. ಹೋಗಿ ಎದ್ದೋಗಿ ಹಿಂಸೆ ತೊಳೆದು ಹೋಗು ಹೊಲ್ತಕ್ಕೆ. ಹೋಗ್ತೀನಿ ಹೇಳತ್ತೆ. ಒಂದ್ ಸಣ್ಣ ಹೊತ್ತು ಕುಕ್ಕಂಡಿದ್ರೆ ಸಹಿಸ್ಕೊಂಬಲ್ಲ ನೀನು. ಹೋಗು ನಿನ್ ಪಾಡಿಗೆ ನೀನು. ಆಯ್ತಮ್ಮ, ಕುಕ್ಕ ಸುಧಾರಿಸ್ಕೊಂಡೇನೆ ಹೋಗು. ಜಾಸ್ತಿ ಹೊತ್ತು ಕುಕ್ಕಮ್ಮಕ್ಕೆ ಹೋಗ್ಬೇಡ ಅಷ್ಟೇ ಹೇಳೋದು. ಆಗಲಾಗ್ಲ ಹೇಳಿಸ್ಕೋಬೇಡ. ಆಗಲಾಗ್ಲ ಹೇಳಿಸ್ಕೊಂತೀನಿ ಅಂತ ಹೇಳಿಸ್ಕೊಂತೀನಿ. ನಾನೇನು ಹೇಳು ಅಂತ ಹೇಳ್ತೀನಿ. ಇವತ್ತಿಗೆ ಹೇಳ್ದಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ನಮ್ಮ ಕೆಲಸ ನಮಗೆ ಮಾಡೋದು ಗೊತ್ತಿಲ್ವೇನೋ. ಏನು ಎಮ್ ಹೇಳಿರೇನೇ ಮಾಡ್ತೀವೇನೋ ಮಂಗಾಡ್ತಾಳೆ. ರಾಣಿ ರಾಣಿ ಇದೆಯೇನೆ? ಯಾರು? ಶಿಲ್ಪಾನೇ? ಬಾರಿ ಶಿಲ್ಪ, ಇದ್ದೀನಿ ಬಾ ಕುಕ್ಕ ಬಾರಿ. ಉಂಡು ಬಂದೇನೆ. ಉಂಡು ಬಂದಮ್ಮ. ಏನೋ ಒಂದಿಟ್ಟು ಅನ್ನ ಇತ್ತು, ನೆನ್ನೆ ದಿವಸಿನ ಸಾರಿತ್ತು, ಅದನ್ನೇ ಬಿಸಿ ಮಾಡ್ಕೊಂಡು ಉಂಡು ಬಂದೆ. ನೀನು ಉಂಡೆ ಅಲ್ಲೇನಿ? ನಮ್ದು ಆಲೆ ಆವಾಗಲೇ ಊಟ ಆಯ್ತು. ಮೊಸರೆ ಎಲ್ಲ ಇದ್ದು ಒಂದೆರಡು ತೊಳೆದಿಕ್ಬೇಕಾಗಿತ್ತು. ನನಗೂ ಯಾಕೆ ಸುಸ್ತಾದಂಗೆ ಆಗಿತ್ತು, ಅದಕ್ಕೆ ಕುಕ್ಕಂಡೆ. ಈಗ ಮೊಸರೆ ತೊಳೆದಿಕ್ಕಿ ಹೊಲ್ತಕ್ಕೆ ಹೋಗ್ಬೇಕು. ಏನು ಸಮಾಚಾರ? ಹೌದಾ? ಏನೂ ಇಲ್ಲ ಕಣೆ ರಾಣಿ, ಏನೋ ಕೇಳಬೇಕಾಗಿತ್ತು. ಅದು ನಾನು ಮತ್ತೆನಾ ಅದೇ ಆ ಕಮಲಾರ ಮನೆಗೆ ಮನೆ ಕೆಲಸಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಕಣೆ. ಮತ್ತೆ ಸೇರಿಸ್ಕೊಂತಾರೇನಿ ಅವಳು ನನ್ನ. ಕಮಲಾರ ಮನೆಗೆ ಮನೆ ಕೆಲ್ಸಕ್ಕ? ನೀನು ಮಾತಾಡಿರೋ ಮಾತಿಗೆ ನಿನ್ನ ಮಕ್ಕ ಕಂಡ್ರೆ ಸಾಕು ಮಕ್ಕುಗಿತಾರೆ. ಎಲ್ಲಾನ ಹೋಗಿಗಿ ಆಮೇಲೆ ಮನೆ ಕೆಲಸ ಮಾಡಕ್ ಬರ್ತೀನಿ ಅಂತಾನ. ಆ ಕಮಲ ಇನ್ನೂ ಏನೋ ಮಂದೆ ಇದ್ರು ಅವ್ರ ಅತ್ತೆ ಏನಿಲ್ಲ. ಅವಳು ಮೊದ್ಲೇ ದೊಡ್ಡ ಗಯ್ಯಾಳಿ ಅವಳು. ನಿನಗಿಂತ ದೊಡ್ಡ ಹುಚ್ಚಿ ತರ ಅವಳು. ಅಂದ್ರೆ ನನ್ನ ಹುಚ್ಚಿ ಅಂತೀಯೇನೆ? ಏನೇ ರಾಣಿ ನೀನೇ ಹಿಂಗ್ ಮಾತಾಡ್ತೀಯ? ನಿನ್ ತರಾನೇ ಅಂತ ಹೇಳ್ದೆ ಅಷ್ಟೇನೆ. ಅವ್ರ ಅತ್ತೆ ಸರಿ ಇಲ್ಲ. ಆಮೇಲೆ ಓದ್ಗಿಗಿ ಅವತ್ತು ಹೆಂಗೆ ಬಾಯಿಗೆ ಬಂದಂಗೆ ಅಂದ್ ಕಳಿಸ್ತೆ. ಮನೆ ಕೆಲ್ಸಕ್ಕೆ ಬರಲ್ಲ ಅಂದಿ ಅಂತ ಕೇಳಿದಕ್ಕೆ ಈಗೇನ ಮನೆ ಕೆಲ್ಸಕ್ಕೆ ತಕೊಳ್ರಿ ಅಂತ ಹೋದ್ರೆ ಅಷ್ಟೇನೆ ಗ್ರಾಚಾರ ಬಿಡಿಸ್ತಾರೆ. ನಾನೇನಾದ್ರೂ ಹೇಳಕ್ ಬಂದ್ರೆ ಅಷ್ಟೇನೆ ನನಗೂ ಮರ್ಯಾದೆ ಇರಲ್ಲ. ಲೇ ರಾಣಿ, ಹಂಗನ್ಬೇಡ್ವೆ. ನಿನ್ ಮಾತು ನಡೆಯುತ್ತೆ ಅಲ್ಲಿ. ಒಂದ್ ಮಾತು ಹೇಳ್ಬಾರೆ. ಏನೋ ಅವಾಗ ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಟ್ಲು, ಹಿಂಗ ಆಗೋಯ್ತು. ಏನು ಕೆಲಸ ಇಲ್ಲ, ಅದಕ್ಕೆ ಮನೆ ಕೆಲಸ ಮಾಡಕ್ಕೆ ಬತ್ತಾಳಂತೆ. ಮತ್ತೆ ಸೇರ್ಸ್ಕೊಳ್ರಿ ಶಿಲ್ಪನ ಅಂತ ಹೇಳಿ ಹೇಳ್ಬಾರೆ. ಇವೇ ಕಪ್ಪುಗೂ ಮತ್ತೆ ಆ ಪುಟ್ಟ ಮಗುನು ನೀನ್ ಹೇಳಿದ್ರೆ ಕೇಳ್ತಾರೆ. ಹೋದ್ಸಲ ನೀನ್ ಹೇಳಿದ್ಕೆ ತಾನೆ ಅವ್ರ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು. ಅದಕ್ಕೆ ದಯವಿಟ್ಟು ಬಾರೆ. ನಾನೇ ಹೋಗೋಣ ಅಂದ್ಕೊಂಡೆ. ಯಾಕೋ ನನಗೆ ಭಯವಾದಂಗಾತು. ನಾನು ಒಬ್ಬೇ ಹೋದ್ರೆ ಆಮೇಲೆ ಯಾಕೆ ಆಮೇಲೆ ಅವ್ರಿಗೆ ಸಿಟ್ಟು ಬಂದು ಬಾಯಿಗೆ ಬಂದಂಗೆ ಬೈದಿದ್ದಾರೋ ಅಂತಾನ. ಅದಕ್ಕೆ ನಿನ್ನೂ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತಾನ. ಯಾಕೆ ನಿನ್ ಜೊತೆಗೆ ನಾನು ಸೇರ್ಸ್ ಉಗಿಲಿ ಅಂತಾನ? ಉಗಿದ್ರೆ ಇಬ್ರು ಉಗಿಸ್ಕೊಂಬನ ಅಂತಾನ ನಾನು ಕರಿಯಕ್ ಬಂದಿದ್ದೇನೆ ಶಿಲ್ಪ. ಅಯ್ಯೋ ಹಂಗಲ್ವೇ ರಾಣಿ, ನೀನಾದ್ರೆ ಒಂದ್ ಸ್ವಲ್ಪ ನಯ ವಿನಯವಾಗಿ ಮಾತಾಡ್ತೀಯ ಅವ್ರ ಜೊತೆ ಚೆನ್ನಾಗಿ. ನಿನ್ನಾದ್ರೆ ಏನು ಅನ್ನಲ್ಲ ಅಂತ ಕರಿಯಕ್ ಬಂದಿದ್ದು. ನನ್ ಜೊತೆಗೆ ನಿನ್ನೂ ಸೇರ್ಸ್ ಉಗಿಲಿ ಅಂತ ಅಲ್ಲ ಕಣೆ. ನಾನ್ ನಿನ್ಗೆ ಅಂತದ್ ಬಯಸ್ತೀನಿ ಏನೇ ರಾಣಿ. ನೀನ್ ನನಗೆ ಒಳ್ಳೇದ್ ಮಾಡಿದ್ಯಾ, ಜೈಲಿಂದ ಬಿಡಿಸ್ಕೊಂಬಂದು ನಮ್ಮ ಅತ್ತೆ ಜೊತೆ ಬಂದು ಅಂತದ್ರಾಗೆ ನಾನ್ ನಿನಗೆ ಕೆಟ್ಟದ್ ಮಾಡ್ತೀನಿ ಏನೇ ರಾಣಿ. ನೀನ್ ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ ರಾಣಿ? ಇನ್ನೇನು ಅಲ್ಲ, ನೀನು ಅವ್ರನ್ನ ಅನ್ಬಾರ್ದು ಮಾತೆಲ್ಲ ಅಂದೆ. ಅಷ್ಟೊಂದು ದುಡ್ಡಿನ ಮದ ತುಂಬ್ಕೊಂಡು ಮಾತಾಡ್ದೆ. ದುಡ್ಡು ಐತೇನಂತಾಗಿ ಅಂತೇಳಿ ಅಹಂಕಾರದಿಂದ ಮಾತಾಡ್ದೆ. ಅಂದ್ಮೇಲೆ ನೀನೇನ ನಿನ್ ಕರ್ಕೊಂಡು ನಾನೇನಾದ್ರೂ ಅವ್ರ ಮಂತಕ್ಕೆ ಹೋಗಿ ಇವಳಿಗೆ ಮತ್ತೆ ಮನೆ ಕೆಲ್ಸಕ್ಕೆ ಸೇರಿಸ್ಕೊಳ್ರಿ ಅಂತಂದ್ರೆ ಉಗಿದೆ ಸುಮ್ಮನೆ ಇರ್ತಾರ ಅವರು? ಉಗಿತಾರೆ ನನ್ನ ಸೇರಿಸಿ. ಅದಕ್ಕೆ ಹೇಳಿದ್ದು. ನಾನಂತೂ ಬರಲ್ಲಮ್ಮ. ಇದೇನೇ ರಾಣಿ, ನೀನೇ ಹಿಂಗ್ ಅಂದ್ಬಿಟ್ರೆ ನನ್ ಗತಿ ಏನೇ? ಏನ ಕೆಲ್ಸಕ್ಕಾದ್ರೂ ಸೇರ್ಸು ಎಲ್ಲಾದ್ರೂ. ಕೆಲ್ಸಕ್ಕ ನಿನ್ಗೆ ಯಾವ
ಯಾವ ಕೆಲಸ ಕೊಡ್ತಾನೆ? ನನಗೆ ಕೆಲಸ ಇಲ್ಲ. ನಾನೇ ಹೊಲ್ದಾಗೆ ಅಡಿಕೆ ಕಾಯಿ ಸುಲಿಯೋದು, ಬೇಸೋದು, ಚೀಲಕ್ಕೆ ಹಾಕೋದು ಅಂತ ಕೆಲಸ ಮಾಡ್ತಾ ಇದ್ದೀನಿ. ನಿನಗೆ ಏನು ಕೆಲಸ ಕೊಡ್ತಾನೆ ನಾನು? ಹೌದಾ? ಹಂಗಾದ್ರೆ ನೀವು ಅಡಿಕೆ ವ್ಯಾಪಾರ ಮಾಡ್ತೀರಲ್ವಾ, ಎಲ್ಲ ತೋಟ ಮಾಡ್ಕೊಂತೀರಲ್ವಾ, ಸಂಜನದ ಅಡಿಕೆ ಕಾಯಿ ಸುಲಿಯಕ್ಕೋ ಇಲ್ಲಾಂದ್ರೆ ಅವನ್ ಬೇಸಕ್ಕೋ ನಾನು ಬರ್ತೀನಿ ಕಣೆ. ಅಡಿಕೆ ಕಾಯಿ ಸುಲಿಯಕ್ಕ ನಿನಗೆ ಬರುತ್ತಾ? ಅಡಿಕೆ ಕಾಯಿ ಸುಲಿಯಕ್ಕೆ ಬರಲ್ಲ, ಹೇಳ್ಕೊಡು, ನಾನು ಮಾಡ್ತೀನಿ. ಅಯ್ಯೋ ಅದೆಲ್ಲ ಅಷ್ಟು ಸುಲಭ ಇಲ್ಲ ಕಣೆ. ಕೈಯೆಲ್ಲ ಕೊಯ್ಕೊಂಡ್ಬಿಡ್ತೀಯಾ? ನಾನು ಹಂಗೆ ಮತ್ತೀಗ ಮೊದ್ಲು ಹೋದಾಗ ಕೈ ಕೊಯ್ಕೊಂಡ್ಬಿಟ್ಟಿದ್ದೆ ಸುಲಿಯಕ್ಕೆ ಬರ್ದಲೇನೆ. ನೀನು ಸುಮ್ಮನೆ ಬೇರೆ ಏನಾನ ಕೆಲಸ ಹುಡ್ಕೊಂಡು ಹೋಗು. ಯಾತನ ಹೊಲ್ದಾಗೆ ಕಳೆಗೆ ಬಿಡಕ್ಕೆ ಕೀಳೋದು, ಹತ್ತಿ ಬಿಡ್ಸೋದು, ಯಾತನ ರಾಗಿ ಕೊಯ್ಯೋದು ಅಂತದಿದ್ರೆ ಹೋಗಿ ನೋಡ್ಕೊಂಡು ಹೋಗು. ಕಣೆ ರಾಣಿ, ಅಡಿಕೆ ಕಾಯಿ ಸುಲಿಯೋದು ನಾನು ಕಲ್ತ್ಕೊಂಡು ಬರ್ತೀನಿ. ನನಗಿನ್ ಯಾರು ಗೊತ್ತಿಲ್ಲ ಇಲ್ಲಿ, ಯಾರು ಹೊಲ್ದಕ್ಕೆ ಹೋಗೋಣ ಕೆಲಸಕ್ಕೆ ಅನ್ನಂಗಾಗುತ್ತೆ. ಇವಳು ಕಳ್ಳಿ ತಿರ್ಗಾ ಬಂದ್ಬಿಟ್ಟವಳೆ ನಮ್ಮನೆಗೆ. ಏ ರಾಣಿ, ಹಿಂಗೇನು ಬುದ್ಧಿದ್ದಿ ಇಲ್ವೇ? ಯಾಕೆ ಇವಳ ಮನೆಗೆ ಸೇರ್ಸಿದ್ಯಾ? ಅದ್ಯಾಕಕ್ಕ ಹಂಗಂತೀಯ? ನನ್ನ ಕಳ್ಳಿ ಅಂತೀಯಲ್ಲಕ್ಕ. ನಾನೇ ನಿಮ್ಮ ಮನೆಗೆ ಕಳ್ತನ ಮಾಡಕ್ ಬಂದಿಲ್ಲ. ಯಾರಿಗ್ ಗೊತ್ತು, ಯಾವ್ದೋ ಮನೆಗೆ ಕಳ್ತನ ಮಾಡ್ದವಳಿಗೆ ನಮ್ಮ ಮನೆ ಕದಿಯೋದೇನು ಕಷ್ಟ ಆಗಲ್ಲ. ಏಯ್ ರಾಣಿ, ಉಗ್ದು ಓಡ್ಸೋಣ. ಇಂಥ ಕಳ್ಳರನ್ನೆಲ್ಲ ನಮ್ಮ ಮನೆಗೆ ಸೇರಿಸ್ಬೇಡ. ಆಮೇಲೆ ನಮ್ಮ ಮನೆಗೆ ಅದೇನು ದೋಚ್ಕೊಂಡು ಹೋಗ್ತಾಳೋ ಏನೋ ಗೊತ್ತಿಲ್ಲ. ಅಯ್ಯೋ ಅತ್ತೆ, ಏನೋ ಗೊತ್ತಿಲ್ಲದೆ ಆ ಸೇಳಿ ಮಾತು ಕೇಳ್ಕೊಂಡು ಇಂಥ ತಪ್ಪು ಮಾಡಿದಾಳೆ. ಹಂಗಂತ ಹೇಳಿ ಅವಳು ಎಲ್ಲರ ಮನೆಗೂ ಹೋದ್ ಮನೆಗೆಲ್ಲ ನಾ ಕಳ್ತನ ಮಾಡ್ತಾಳೆ ಅಂತ ಯಾಕೆ ತಿಳ್ಕೊಂತೀರಾ? ಹಂಗೆಲ್ಲ ಮಾತಾಡ್ಬೇಡ್ರಿ, ಅವಳಿಗೆ ಬೇಜಾರಾಗಲ್ವಾ? ಏನತ್ತೆ ನೀವು ಮನೆಗೆ ಬಂದವ್ರ ಹತ್ರ ಹಿಂಗ ಮಾತಾಡೋದು? ಅವಳೇನು ಬೇರೆಯವಳಲ್ಲ, ನಮಗೂ ಸಂಬಂಧ ಪಟ್ಟವಳೇನಿ. ನಿಮ್ಮ ಮಗಳು ರಾಧಕ್ಕ ಇದಾರಲ್ಲ, ಅವರ ಗಂಡ ಇದಾರಲ್ಲ ಪಟೇಲಪ್ಪ, ಅವ್ರಿಗೆ ಸೋದರು ಮಾವನ ಮಗಳು ಇವಳು. ಏನು ಇವಳೇನು ಕಳ್ತನ ಮಾಡಕ್ ಬಂದಿಲ್ಲ ಇಲ್ಲಿ. ತಾಯಿ ರಾಣಿ, ಅವಳು ಯಾರ ಮಗಳಾದ್ರೂ ಆಗ್ಲಿ, ಯಾರ ಸೋದರ ಮಾವನ ಮಗಳಾದ್ರೂ ಆಗ್ಲಿ, ನಮ್ಗೇನಾಗಬೇಕಾಗೈತೆ? ನನಗೂ ಗೊತ್ತೈತಿ. ನೀನು ಏನ್ ಸಂಬಂಧ ಅಂತ ಹೇಳಿ ತಿಳ್ಸಕ್ ಬರ್ಬೇಡ. ಅವಳ ಬುದ್ಧಿ ಎಂತದ್ದು ಅಂತ ಹೇಳಿ ಕೇಳು. ಅವಳು ಯಾರಾದ್ರೂ ಆಗಿರ್ಲೇಳು, ನಾವು ಅವ್ರ ಬುದ್ಧಿ ನೋಡ್ಬೇಕು. ಅವರು ಇಂಥ ನಮಗೆ ಸಂಬಂಧ ಆಗ್ಬೇಕು, ನಮ್ ಸ್ನೇಹಿತರಾಗ್ಬೇಕು ಅಂತೇಳಿ ಮನೆ ಕರ್ಕೊಂಬರ್ಬಾರ್ದು. ಅವ್ರು ಒಳ್ಳೆಯವರ ಕೆಟ್ಟವ್ರ ಅಂತೇಳಿ ನೋಡಿ ಅವ್ರ ಸಂಘ ಮಾಡ್ಬೇಕು. ಅಯ್ಯೋ ಇದೇನಕ್ಕ ಹಿಂಗ್ ಮಾತಾಡ್ತಾ ಇದ್ದೀರಾ? ಹೇಳಿ ನನಗೆ ಮೋಸ ಮಾಡ್ಬಿಟ್ಲು. ನಾನು ಕರ್ಕೊಂಡೋಗಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಕಳ್ತನ ಮಾಡಕ್ ಕರ್ಕೊಂಡೋಗಿ ಸಿಗಾಕ್ಸಿದ್ದು ಅವಳು ಕಣಕ. ನಾನೇನು ಕಳ್ತನ ಮಾಡಕ್ ಹೋಗಿರ್ಲಿಲ್ಲ. ಅವಳೇ ನನ್ ಸಿಗಾಕ್ಸಿ ಅವಳು ತಪ್ಪಿಸ್ಕೊಂಡ್ಲು ಅಷ್ಟೇನೆ. ಅವಳು ಕಳ್ಳಿ ಎಂಬುದು ನಿಮಗೆ ಗೊತ್ತಲ್ಲ ಎಂತವಳು ಅಂತನ? ಗೊತ್ತಿದ್ದು ನನ್ನ ಮೇಲೆ ಈ ತರ ಎಲ್ಲ ಮಾತಾಡ್ತಿರಲ್ಲಕ್ಕ. ಅವಳು ಕಳ್ಳಿ ಎಂಬುದು ಗೊತ್ತು, ಆದ್ರೆ ನೀನ್ ಕಳ್ಳಿ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಇಷ್ಟು ದಿನ ಮನೆಗೆ ಸೇರಿಸ್ತಿದ್ವಿ. ಇನ್ಮೇಲೆ ನಿನ್ನ ಮನೆಗೆ ಸೇರ್ಸಲ್ಲ ನಾವು. ಹೋಗ್ತಾ ಇರೋ ನಿನ್ ದಾರಿ ನೀನ್ ನೋಡ್ಕೊಂಡು ನಮ್ಮ ಮನೆಗೆ ಕಾಲಿಕ್ ಬೇಡ ಇನ್ಮೇಲೆ. ಇಂಥ ಕಳ್ಳರನ್ನೆಲ್ಲ ನಾ ಸೇರ್ಸಲ್ಲ ನಾವು ನಮ್ಮ ಮನೆಗೆ. ಅತ್ತೆ, ಆ ಸೇಳಿ ಮಾಡಿರೋ ತಪ್ಪಿಗೆ ಇವಳು ಯಾಕತ್ತೆ ಕಳ್ಳಿ ಅಂತೇಳಿ ಪಾಪ ಅವಮಾನ ಮಾಡ್ತೀಯ? ಅವಳ ಮನ್ಸಿಗೆ ಬೇಜಾರಾಗಲ್ವಾ? ಅಯ್ಯೋ ಅತ್ತೆ, ನೀವು ಅವಳ ಮನೆಗೆ ಸೇರಿಸ್ತಿದ್ರು ಪರವಾಗಿಲ್ಲ, ಹಿಂಗೆಲ್ಲ ಅವಮಾನ ಮಾಡೋದು ತಪ್ಪತ್ತೆ. ಏನೋ ಸೇಳಿ ಮಾತು ಕೇಳ್ಕೊಂಡು ಹೋಗಿ ಹಿಂಗೆ ಸಿಗಾಕೊಂಡವಳೆ ಅಷ್ಟೇನೆ. ಅಷ್ಟಕ್ಕೆ ಹಿಂಗೆಲ್ಲ ಅವಮಾನ ಮಾಡ್ತಾರ? ಅವಳೇನೋ ಹೇಳ್ತಾಳೆ ಕಳ್ತನ ಮಾಡಕ್ ಹೋಗೋಣ ಬಾ ಅಂತ ಹೇಳಿ. ಇವಳೆಂತವಳೆ ಓದವಳು, ಇವಳಿಗೇನ್ ತಲೆಗೆ ಬುದ್ಧಿ ಇಲ್ವಾ? ಮನೆ ಕೆಲಸ ಮಾಡ್ಕೊಂಡು ಇದ್ಲು ತಾನೆ ಇರ್ಬೇಕಾಗಿತ್ತು. ಕಳ್ತನ ಮಾಡಕ್ ನಿಂತ್ಕೊಂಡು ಅವ್ರ ಮನೆ ಕೆಲಸನೂ ತಪ್ಪಿಸ್ಕೊಂಡು ಇಲ್ಲಿ ಬಂದು ನಾಟಕ ಮಾಡ್ತಾ ಇದ್ದಾಳೆ. ನಾಟಕನ ಕರ್ಕೊಂಡು ಹೋಗ್ತಾ ಇರು. ಏಯ್ ರಾಣಿ, ನೀನು ಮುಸೆ ತೊಳೆದಿಕ್ಕಿ ಹೋಗಿ ಬುತ್ತಿ ತಗೊಂಡು ಹೋಗು ಜಲ್ಜಲ್ದು. ಏಯ್ ಶಿಲ್ಪ, ಹೋಗಿ ನಿನ್ ದಾರಿ ನೀನ್ ನೋಡ್ಕೊಂಡು ಬಂದ್ಲು ಇಲ್ಲಿ. ಆಯ್ತು ಬಿಡಕ್ಕ, ಹೋಗ್ತೀನಿ. ರಾಣಿ, ನನ್ನಿಂದ ನೀನ್ ಯಾಕೆ ಬೈಸ್ಕೊಂತೀಯ? ಹೋಗ್ತೀನಿ ಬಿಡು. ಶಿಲ್ಪ ಬೇಜಾರು ಮಾಡ್ಕೋಬೇಡ್ವೆ. ಅಯ್ಯೋ ಇದೇನಪ್ಪ, ಆ ಸೇಳಿಯಿಂದ ನನಗೆ ಎಷ್ಟು ಅವಮಾನ. ಯಾರು ಮನೆಗೆ ಸೇರ್ಸಲ್ಲ ಅಂತಾರೆ, ಕಳ್ಳಿ ಅಂತಾನೆ. ಅಯ್ಯೋ ಪಾಪ, ಶಿಲ್ಪ ನೋಡಿರ ಅಯ್ಯೋ ಅನ್ಸುತ್ತೆ. ಅಲ್ಲ ಅತ್ತೆ, ಮನೆಗೆ ಬಂದವ್ರ ಹತ್ರ ಹಂಗೇನತ್ತೆ ಮಾತಾಡೋದು? ಅವಳೇನ್ ನಮ್ಮನೆಗೆ ಏನಾನ ಕತ್ಕೊಂಡು ಹೋದ್ಲಾ? ಯಾಕತ್ತೆ ಹಂಗ್ ಮಾತಾಡ್ಬಿಟ್ಟೆ? ಪಾಪ ಎಷ್ಟು ಬೇಜಾರು ಮಾಡ್ಕೊಂಡು ಓದ್ಲು ನೋಡು. ಅದಕ್ಕೆ ನೀನೇನ್ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡ. ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು ಜಲ್ದು. ನಿನ್ ಕೆಲಸ ನೀನ್ ಮಾಡೋಗಿ ಅವಳ ಜೊತೆಗೆ ಸೇರಿದ್ರೆ ಆಮೇಲೆ ನೀನು ಕಳ್ತನಕ್ಕೆ ಹೋಗ್ಬೇಕಾಗುತ್ತೆ ಅವಳ ಜೊತೆಗೆ. ಆ ಸೇಳಿ ಜೊತೆಗೆ ಸೇರ್ಕೊಂಡು ಇವಳು ಕಳ್ಳಿ ಆದ್ಲು, ಅವಳ ಜೊತೆ ಸೇರ್ಕೊಂಡು ಆಮೇಲೆ ನೀನು ಹಂಗೆ ಆಗ್ಬಿಟ್ಟಿ. ಹೋಗು ಸುಮ್ಮನೆ. ಇವತ್ತೇ ನೋಡು ಹೆಂಗೆ ಹೇಳುತ್ತೆ. ನಾನು ಯಾಕೆ ಹೋಗೋಣ ಕಳ್ತನ ಮಾಡಕ್ಕೆ? ನನ್ಗೇನು ಬಂದೈತೆ ಅಂತದ್ದರಿದ್ರೆ ಕಳ್ತನ ಮಾಡಕ್ಕೆ? ಏನು ಕಳ್ತನ ಮಾಡಿರೋ ಜೊತೆ ಮಾತಾಡ್ದಾರೆಲ್ಲ ಕಳ್ರಾಗ್ಬಿಡ್ತಾರೆ. ಮಾತಾಡೋದು ನೋಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.